ಹಾಯ್ ಟೀಮ್, ವೆಲ್ಕಮ್ ಟು ಬುಲ್ಸೈ ಯೂಟ್ಯೂಬ್ ಚಾನಲ್. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಫ್ಟಿ 50, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸು ನಾಳೆ ಹೇಗೆ ವರ್ಕ್ ಆಗುತ್ತೆ, ನಾಳೆ ಎಲ್ಲಿಗೆ ಹೋಗುತ್ತೆ, ಏನು ಕತೆ ಅಂತೇಳ್ಬಿಟ್ಟು ಅನಲೈಸ್ ಮಾಡೋಣ. ಓಕೆನಾ? ಫೈನ್. ಕಮಿಂಗ್ ಟು ದ ನಿಫ್ಟಿ 50 ಫಸ್ಟು. ಓಕೆ, ದಿಸ್ ಈಸ್ ಮೈ ಯೂರೋ JPY ಟ್ರೇಡು. ಇಟ್ಸ್ ಆ್ಯಕ್ಚುಲಿ ಹಿಟ್ ದ ಟಾರ್ಗೆಟ್ ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಅಪ್ ಆ್ಯಂಡ್ ಇಟ್ ವಿಲ್ ಡೆಫಿನೆಟ್ಲಿ ಕಮ್, ಇಟ್ ವಿಲ್ ಹಿಟ್ ಅಗೇನ್. ಓಕೆ, ಫೈನ್. ಲೆಟ್ ಮೀ ಓಪನ್ ಮೈ ಟ್ರೇಡಿಂಗ್ ವ್ಯೂ. ಏನೇನಾಗಿದೆ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಇವತ್ತು ಯಾರ್ಯಾರು ಪ್ರಾಫಿಟ್ ಮಾಡ್ಕೊಂಡಿದ್ದೀರಾ, ಯಾರ್ಯಾರು ಪ್ರಾಫಿಟ್ ಮಾಡ್ಕೊಂಡಿಲ್ಲ ಎಲ್ಲದನ್ನು ಕಮೆಂಟ್ ಮಾಡಿ. ಆಮೇಲೆ ಆ್ಯಂಡ್ ಮೋರ್ ಓವರ್ ಐ ವಾಂಟ್ ಟು ಟೆಲ್ ಯು, ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ. ನಾನು ಯೂಟ್ಯೂಬ್ ಅಕೌಂಟ್ನ ಟ್ರೇಡಿಂಗ್ ವ್ಯೂ ಅಕೌಂಟ್ನ ಪ್ರೀಮಿಯಮ್ ತೊಗೊಂಡಿದ್ದೀನಿ. ಪ್ರೀಮಿಯಮ್ ತೊಗೊಂಡಿರೋ ಉದ್ದೇಶ ಒಂದೇ, ನಿಮಗೆ ಬ್ಯಾಕ್ ಟೆಸ್ಟ್ ಮಾಡಿ ಅರ್ಥ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ವರ್ಕ್ ಆಗುತ್ತೆ, ಎಲ್ಲಿಂದ ಮೂವ್ ಆಗುತ್ತೆ, ಏನಕ್ಕೆ ಮೂವ್ ಆಗುತ್ತೆ, ಎವ್ರಿಥಿಂಗ್ ಐ ಆಮ್ ಪ್ಲ್ಯಾನಿಂಗ್ ಟು ಎಕ್ಸ್ಪ್ಲೈನ್ ಆ್ಯಂಡ್ ಬ್ಯಾಕ್ ಟೆಸ್ಟ್. ನಿಮಗೆ ಯಾವಾಗ ಅಂತ ಬೇಕು ಅಂದರೆ ನಿಮ್ಮ ರೆಸ್ಪಾನ್ಸ್ ನೋಡಿ, ನೀವು ಕಮೆಂಟ್ ಮಾಡೋದನ್ನು ನೋಡಿ ಐ ವಿಲ್ ಪ್ಲ್ಯಾನ್ ಫಾರ್ expressing and explaining the trades. And coming to the AUD JPY trade target hit agide, it's still going go, it will hit the target. USD JPY, it is also going go 148 point. Okay, it will hit the target. ಇಲ್ಲಿಂದ ಮೇಲಕ್ಕೆ ಹೋಗುತ್ತೆ. ಪ್ರಾಮಿಸಿಂಗ್ ಸೆಟಪ್ ಅಂತ ಮಾಡ್ಕೊಂಡಿದ್ದೆ. ಟುಡೇ ಐ ಟುಕ್ ದ ಟ್ರೇಡ್ ಆ್ಯಂಡ್ ದಿಸ್ ಈಸ್ ಆಲ್ಸೋ ಗೋಯಿಂಗ್ ವೆರಿ ವೆರಿ ಗುಡ್. ಫೈನ್. ಐ ವಿಲ್ ಮೇಕ್ ದ ವಿಡಿಯೋ ಕಂಪ್ಲೀಟ್ಲಿ ಶಾರ್ಟ್, ಸ್ವೀಟ್, ನೋ ಮೋರ್. ತುಂಬ ದೊಡ್ಡದಾಗಿ ಏನೂ ಎಕ್ಸ್ಪ್ಲೇನ್ ಮಾಡೋಕ್ಕೋಗಲ್ಲ. I will completely make it short and sweet. Coming to Nifty 50. Nifty 50. Okay. Nifty 50 ಏನಾಗಿದೆ ಇವತ್ತು ಕಂಪ್ಲೀಟಾಗಿ ಗ್ರೀನ್ ಕ್ಯಾಂಡಲ್ ಆಗಿದೆ. ಏನು ಗ್ರೀನ್ ಕ್ಯಾಂಡಲ್ ಆಗಿದೆ ಅದನ್ನು ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಸೆಟಪ್ ಏನಿತ್ತು ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಕಮಿಂಗ್ ಟು ದ ಡೈಲಿ ಟೈಮ್ ಫ್ರೇಮು ಮಾರ್ಕೆಟು ಇಲ್ಲೊಂದು ಆರ್ಡರ್ ಬ್ಲಾಕ್ ಇತ್ತು. ನಾನು ಆ್ಯಸ್ ಯೂಶುವಲ್ ಆಗಿ ಡೈಲಿನೂ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಆ ಎಕ್ಸ್ಪ್ಲನೇಷನ್ ಪ್ರಕಾರ ಆರ್ಡರ್ ಬ್ಲಾಕ್ ಇರೋ ಜಾಗ ಬಂದುಬಿಟ್ಟು ಇದು. ಓಕೆ, ಮಾರ್ಕೆಟು ಈ ಆರ್ಡರ್ ಬ್ಲಾಕಿಂದ ತುಂಬ ನೀಟಾಗಿ ರಿಜೆಕ್ಷನ್ ತೊಗೊಂಡಿದೆ. ಸೊ ವಾಟ್ ವಿ ಕ್ಯಾನ್ ಎಕ್ಸ್ಪೆಕ್ಟೆಡ್ ಟುಮಾರೋ ಕೂಡ ಮಾರ್ಕೆಟು ಎಕ್ಸ್ಪೆಕ್ಟೆಡ್ ಕ್ಯಾಂಡಲ್ ಈಸ್ ಗ್ರೀನ್ ಕ್ಯಾಂಡಲ್. ಬಟ್ ಇಲ್ಲೊಂದು EMA ಇದೆ. EMAಯಿಂದ ರಿಜೆಕ್ಷನ್ ತೊಗೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ ಮಾರ್ಕೆಟು. ಸೊ ಫಸ್ಟ್ ಆಫು ಮೋಸ್ಟ್ಲಿ ನನ್ನ ಪ್ರಕಾರ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಒಂದು ನಿಮಿಷ, ಲೆಟ್ ಮಿ ಸಿ ಲೋಯರ್ ಟೈಮ್ ಫ್ರೇಮ್. ಅದಕ್ಕಿಂತ ಮುಂಚೆ ಲೋಯರ್ ಟೈಮ್ ಫ್ರೇಮ್ ನೋಡಿದ್ರೆ ನನಗೆ ಗೊತ್ತಾಗ್ಬಿಡುತ್ತೆ. 15 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಹೋಗ್ತೀನಿ. 15 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಹೋದರೆ ನಮಗೆ ತುಂಬ ನೀಟಾಗಿ ಗೊತ್ತಾಗೋದೇನಪ್ಪ ಅಂತಂದರೆ 15 ಮಿನಿಟ್ಸ್ ಆ್ಯಕ್ಚುಲಿ ಒಂದು ಸಪ್ಲೈ ಝೋನಲ್ಲಿ ಮಾರ್ಕೆಟು ಸ್ಟ್ರಕ್ ಆಗಿದೆ. ಈ ಸಪ್ಲೈ ಝೋನ್ನ ನೋಡ್ಕೊಂಡು ಹೋದರೆ ಮಾರ್ಕೆಟು ಇನ್ನೂ ಬ್ರೇಕ್ ಆಗಿಲ್ಲ. ಮಾರ್ಕೆಟು ದೇರ್ ಇಸ್ ಎ ಚಾನ್ಸ್ ಆಫ್ ಓಪನಿಂಗ್ ಗ್ಯಾಪ್ ಅಪ್ ಓಪನ್ ಆದಮೇಲೆ ಫ್ರೆಶ್ ಆರ್ಡರ್ ಬ್ಲಾಕ್ ಕ್ರಿಯೇಟ್ ಆಗುತ್ತೆ. ಫ್ರೆಶ್ ಆರ್ಡರ್ ಬ್ಲಾಕಲ್ಲಿ ಬೈ ಮಾಡೋ ಚಾನ್ಸಸ್ ತುಂಬ ಚೆನ್ನಾಗಿದೆ. ಬಟ್ ಗ್ಯಾಪ್ ಅಪ್ ಓಪನ್ ಆಗುತ್ತಾ, ದಟ್ ಆಲ್ಸೋ ವಿ ಹ್ಯಾವ್ ಟು ಸಿ. ಯಾಕಂದರೆ ಮಾರ್ಕೆಟು ಕಂಪ್ಲೀಟಾಗಿ ಯು ಶೇಪ್ಡ್ ಪ್ಯಾಟರ್ನ್ ಮಾಡ್ಕೊಂಡಿದೆ. ಕಪ್ ಆ್ಯಂಡ್ ಸಾಸರ್ ಪ್ಯಾಟರ್ನು ನಾಳೆ ಕನ್ಸಾಲಿಡೇಷನ್ ಆಗೋ ಚಾನ್ಸಸ್ಸು ತುಂಬ ಚೆನ್ನಾಗಿದೆ. ಯಾಕಂದರೆ ನನ್ನ ಪ್ರಕಾರ ಮಾರ್ಕೆಟು ಈ ಜಾಗದಲ್ಲಿ ರಿಜೆಕ್ಷನ್ ತೊಗೋಬೇಕಾಯಿತು. ಮಾರ್ಕೆಟ್ ಈ ಜಾಗದಲ್ಲಿ ರಿಜೆಕ್ಷನ್ ತೊಗೊಂಡಿಲ್ಲ. ಮಾರ್ಕೆಟು ಈ ಜಾಗ ಬ್ರೀಚ್ ಮಾಡಿ EMAಯಿಂದ ಸಪೋರ್ಟ್ ತೊಗೊಂಡಿದೆ. EMAಯಿಂದ ಸಪೋರ್ಟ್ ತೊಗೊಂಡ್ರೆ ಮಾರ್ಕೆಟು ಎಲ್ಲಿಗೆ ಹೋಗೋ ಚಾನ್ಸಸ್ ಇದೆ. ಮಾರ್ಕೆಟು ಮೋಸ್ಟ್ಲಿ ನಾಳೆ ಈ ಜಾಗದಿಂದ ರಿಜೆಕ್ಟ್ ಆಗೋ ಎಲ್ಲ ಸಾಧ್ಯತೆಗಳು ತುಂಬ ಚೆನ್ನಾಗಿದೆ. ನಾಳೆ ಏನಾದರೂ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದರೆ ಇಲ್ಲಿಂದ ಮಾರ್ಕೆಟ್ ಇಲ್ಲಿವರೆಗೂ ಹೋಗುತ್ತೆ. ಗ್ಯಾಪ್ ಅಪ್ ಓಪನ್ ಆದರೆ ಇಲ್ಲಿ ಓಪನ್ ಆಗಿ ಇಲ್ಲಿಂದ ಮತ್ತೆ ವಾಪಸ್ ಕೆಳಗೆ ಬಂದು ಇಲ್ಲಿ ಗ್ಯಾಪ್ ಅಪ್ ಓಪನ್ ಆದಾಗ ಏನಾಗುತ್ತೆ, ಫ್ರೆಶ್ ಆರ್ಡರ್ ಬ್ಲಾಕ್ ಕ್ರಿಯೇಟ್ ಆಗುತ್ತೆ. ಈ ಆರ್ಡರ್ ಬ್ಲಾಕಿಂದ ರೆಸ್ಪೆಕ್ಟ್ ಮಾಡ್ಕೊಂಡು ಮಾರ್ಕೆಟ್ ಇಲ್ಲಿವರೆಗೂ ಹೋಗುತ್ತೆ. ಓಕೆನಾ? ಈ ಜಾಗದಿಂದ ಮಾರ್ಕೆಟ್ ಒಂದು ಡೌನ್ಫಾಲ್ ಕೊಡುತ್ತೆ. ಆ ಡೌನ್ಫಾಲ್ ಎಲ್ಲಿವರೆಗೂ ಇರುತ್ತೆ ಮಾರ್ಕೆಟು. ಆ ಡೌನ್ಫಾಲ್ ಬಂದುಬಿಟ್ಟು ಮತ್ತೆ ಈ ಜಾಗದವರೆಗೂ ಬಂದು ಮತ್ತೆ ಇಲ್ಲಿಂದ ರಿಜೆಕ್ಷನ್ ತೊಗೊಂಡು ಈ ಜಾಗದಿಂದ ರಿಜೆಕ್ಷನ್ ತೊಗೊಂಡು ಮತ್ತೆ ಮೇಲಕ್ಕೆ ಹೋಗುತ್ತೆ. ದಿಸ್ ಇಸ್ ದ ಚಾನ್ಸ್ ಆಫ್ ಮಾರ್ಕೆಟ್ ಗೋಯಿಂಗ್ ಹೈ. ಆ್ಯಂಡ್ ಮೋರ್ ಓವರ್ ಟ್ರಂಪಿಂದ ಯಾವುದೇ ರೀತಿಯಾದ ನ್ಯೂಸ್ ಇಲ್ಲ, ಟ್ಯಾರಿಫ್ ನ್ಯೂಸ್ ಇಲ್ಲ. ಸೊ ಮಾರ್ಕೆಟು ಒಂದು ಸ್ಟೇಬಲ್ ಕಂಡೀಷನಲ್ಲಿದೆ. ಟುಮಾರೋ ಎಕ್ಸ್ಪೆಕ್ಟೇಷನ್ ಗ್ರೀನ್ ಕ್ಯಾಂಡಲ್. ಓಕೆ, ಟುಮಾರೋ ಎಕ್ಸ್ಪೆಕ್ಟೇಷನ್ ಗ್ರೀನ್ ಕ್ಯಾಂಡಲ್ಲು. ಪ್ರಾಬಬಿಲಿಟಿ ವೇರ್ ಈಸ್ ದಟ್ ಪ್ರಾಬಬಿಲಿಟಿ ಆಫ್ ಮೇಕಿಂಗ್ ಅಪ್ ಟ್ರೆಂಡ್ ಪಾತ್. ಸೊ ಮಾರ್ಕೆಟ್ ನಾಳೆ ಏನಾಗುತ್ತೆ ಅಂತಂದರೆ ಇಲ್ಲಿಂದ ಡೈರೆಕ್ಟ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಗ್ಯಾಪ್ ಅಪ್ ಓಪನ್ ಆದಾಗ ಇಲ್ಲಿ ಮತ್ತೆ ವಾಪಸ್ ಇಲ್ಲಿಗೆ ಬಂದು ಈ ಫ್ರೆಶ್ ಆರ್ಡರ್ ಬ್ಲಾಕ್ ರೆಸ್ಪೆಕ್ಟ್ ಮಾಡಿಕೊಂಡು ಮತ್ತೆ ವಾಪಸ್ ಮಾರ್ಕೆಟು ಮೇಲಕ್ಕೆ ಹೋಗೋ ಚಾನ್ಸಸ್ ತುಂಬ ಚೆನ್ನಾಗಿದೆ. ಓಕೆ, ಮಾರ್ಕೆಟ್ ಅಪ್ಪಿ ಫ್ಲಾಟ್ ಓಪನಿಂಗ್ ಆದರೆ ಇದು ಗ್ಯಾಪ್ ಅಪ್ ಸಿನಾರಿಯೋ. ಫ್ಲಾಟ್ ಓಪನಿಂಗ್ ಆದರೆ ಫ್ಲಾಟ್ ಓಪನಿಂಗ್ ಆದರೆ ಇಲ್ಲೇ ಓಪನ್ ಆಗಿ ಇಲ್ಲಿಂದ ಬಂದು ಇಲ್ಲೊಂಚು ಪ್ರೀಮಿಯಂ ಝೋನಿಗೆ, ಡಿಸ್ಕೌಂಟ್ ಝೋನಿಗೆ ಬಂದು ಇಲ್ಲಿಂದ ಮಾರ್ಕೆಟ್ ಮೇಲಕ್ಕೆ ಹೋಗೋ ಚಾನ್ಸಸ್ ಇದೆ. ಇಲ್ಲಿ ಡಿಸ್ಕೌಂಟ್ ಝೋನ್ ಇಲ್ಲಿದೆ. ಮಾರ್ಕೆಟಲ್ಲಿ ಡಿಸ್ಕೌಂಟ್ ಝೋನ್ ಇರೋ ಜಾಗ ಬಂದ್ಬಿಟ್ಟು ಸೊ ಮಾರ್ಕೆಟ್ ಆಲ್ರೆಡಿ ಆ ಏರಿಯಾ ರೆಸ್ಪೆಕ್ಟ್ ಮಾಡ್ಕೊಂಡು ಮೇಲಕ್ಕೆ ಹೋಗಿದೆ. ಸೊ ನೆಕ್ಸ್ಟ್ ಡಿಸ್ಕೌಂಟ್ ಏರಿಯಾ ಬಂದರೆ ಎಲ್ಲಿವರೆಗೂ ಬರುತ್ತೆ ನಾಳೆ ಮಾರ್ಕೆಟು. ನೆಕ್ಸ್ಟ್ ಡಿಸ್ಕೌಂಟ್ ಏರಿಯಾ ಬಂದರೆ ಮಾರ್ಕೆಟು
ಈ ಜಾಗದಿಂದ ಈ ಜಾಗದವರೆಗೂ. ಸೊ ಡಿಸ್ಕೌಂಟ್ ಏರಿಯಾ ಸಮ್ವೇರ್ ಅರೌಂಡ್ ಇಯರ್ ಇದೆ. ಗ್ಯಾಪ್ ಡೌನ್ ಓಪನ್ ಆದರೆ ಮಾರ್ಕೆಟು ನಾಳೆ ಫಸ್ಟ್ ಹಾಫು ಇಲ್ಲಿವರೆಗೂ ಫಾಲ್ ಕೊಟ್ಟು ಮತ್ತೆ ಮಾರ್ಕೆಟ್ ಇಲ್ಲಿವರೆಗೂ ಹೋಗೋ ಚಾನ್ಸಸ್ ತುಂಬ ಚೆನ್ನಾಗಿದೆ. ಟುಮಾರೋ ಇಸ್ ಎ ಟ್ಯೂಸ್ಡೇ. ಓಕೆ, ದಿಸ್ ಈಸ್ ಫಾರ್ ಸೆಕೆಂಡ್ ಪ್ರಾಬಬಿಲಿಟಿ. ಥರ್ಡ್ ಪ್ರಾಬಬಿಲಿಟಿ, ಗ್ಯಾಪ್ ಡೌನ್ ಓಪನ್ ಆದರೆ ದಟ್ ಈಸ್ ಎ ವೆರಿ ಲೆಸ್ ಚಾನ್ಸಸ್ ಸಿನಾರಿಯೋ ಪ್ರಕಾರ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದರೆ ಮಾರ್ಕೆಟು ಡೈರೆಕ್ಟಾಗಿ ಇಲ್ಲಿ ಓಪನ್ ಆಗುತ್ತೆ, ಇಲ್ಲಿಂದ ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಇಲ್ಲಿಗೆ ಬಂದು ಮತ್ತೆ ವಾಪಸ್ಸು ಈ ಜಾಗದಿಂದ ರಿಜೆಕ್ಷನ್ ತೊಗೊಂಡು ಮತ್ತೆ ಇಲ್ಲೊಂದು ಹೊಸ ಫ್ರೆಶ್ ಸಪ್ಲೈ ಝೋನ್ ಕ್ರಿಯೇಟ್ ಆಗಿರುತ್ತೆ. ಆ ಫ್ರೆಶ್ ಸಪ್ಲೈ ಝೋನ್ ರೆಸ್ಪೆಕ್ಟ್ ಮಾಡ್ಕೊಂಡು ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ. ದೀಸ್ ಆರ್ ದ 3 ಪ್ರಾಬಬಿಲಿಟಿ ಆಫ್ ನಿಫ್ಟಿ 50. ಓಕೆ, ಲೆಟ್ ಮಿ ಗೋ ಟು ಬ್ಯಾಂಕ್ ನಿಫ್ಟಿ. ಸೊ ಐ ಆಮ್ ಮೂವಿಂಗ್ ಟು ಬ್ಯಾಂಕ್ ನಿಫ್ಟಿ. ಆ್ಯಸ್ ಯೂಶುವಲ್ ಡೈಲಿ ಹೇಳ್ತಿದ್ದೀನಿ, ನಿಮಗೆ ನನ್ನ ಮೇಲೆ ನನ್ನ ಯೂಟ್ಯೂಬ್ ಚಾನಲ್ ಮೇಲೆ ಟ್ರಸ್ಟ್ ಬಂದ ಮೇಲೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಲೈವಿಗೆ ಬಂದು ಟ್ರೇಡ್ ಮಾಡ್ತೀನಿ. ಓಕೆ, ಲೈವಿಗೆ ಬಂದು ನಿಮಗೆ ಕಂಪ್ಲೀಟಾಗಿ ಟ್ರೇಡಿಂಗ್ ಹೇಳ್ಕೊಡ್ತೀನಿ. ಲೈವಲ್ಲಿ ಐ ವಿಲ್ ಟ್ರೇಡ್ ಇನ್ ಫ್ರಂಟ್ ಆಫ್ ಯು. ಲೈವಲ್ಲಿ ಟ್ರೇಡ್ ಹೆಂಗೆ ತೊಗೋಬೇಕು, ಇನ್ ದ ಮನಿ ಕಾನ್ಸೆಪ್ಟ್ ಅಂದ್ರೇನು, OT ಅಂದ್ರೇನು, ಡೀಪ್ ಇನ್ ದ ಮನಿ ಕಾನ್ಸೆಪ್ಟ್ ಅಂದ್ರೇನು, ಔಟ್ ಆಫ್ ದ ಮನಿ ಕಾನ್ಸೆಪ್ಟ್ ಅಂದ್ರೇನು, ಈ ಇಷ್ಟು ಕಾನ್ಸೆಪ್ಟ್ನ ನಾನು ನಿಮಗೆ ತುಂಬ ಡೀಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಮಾರ್ಕೆಟು ತುಂಬ ನೀಟಾಗಿ ಮತ್ತೆ ಹೇಳಬೇಕಂತಂದರೆ, ಈ ಜಾಗದಲ್ಲಿ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ ನಾಳೆ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಅಂತ. ದೇರ್ ಈಸ್ ವೆರಿ ಲೆಸ್ ಪ್ರಾಬಬಿಲಿಟಿ ಆಫ್ ದ ಗ್ಯಾಪ್ ಡೌನ್. ಯಾಕಂದರೆ ಮಾರ್ಕೆಟ್ ಆಲ್ರೆಡಿ ಡೈಲಿ ಆರ್ಡರ್ ಬ್ಲಾಕಿಂದ ರಿಜೆಕ್ಷನ್ ತೊಗೊಂಡು ಮೇಲಕ್ಕೆ ಹೋಗ್ತಾ ಇದೆ. ಈ ಡೈಲಿ ಆರ್ಡರ್ ಬ್ಲಾಕ್ ಬಂದುಬಿಟ್ಟು ನಾನು ನಿಮಗೆ ಮುಂಚೆನೇ ಹೇಳಿದ್ದೆ, ಇಲ್ಲಿದೆ ಡೈಲಿ ಆರ್ಡರ್ ಬ್ಲಾಕು. ಎಸ್, ಒಂದು ಸಣ್ಣ ಫೇರ್ ವ್ಯಾಲ್ಯೂ ಗ್ಯಾಪು ಪ್ಲಸ್ ಡೈಲಿ ಆರ್ಡರ್ ಬ್ಲಾಕ್ ಇದೆ. ಸೊ ಅಲ್ಲಿಂದ ಮಾರ್ಕೆಟು ಆರ್ಡರ್ ಬ್ಲಾಕಿಂದ ರಿಜೆಕ್ಷನ್ ತೊಗೊಂಡು ಮೇಲಕ್ಕೆ ಹೋಗ್ತದೆ. ಮಾರ್ಕೆಟ್ ಮತ್ತೆ ರಿಜೆಕ್ಷನ್ ತೊಗೊಳ್ಳೋ ಜಾಗ ಎಲ್ಲಿ? ಮಾರ್ಕೆಟ್ ರಿಜೆಕ್ಷನ್ ತೊಗೊಳ್ಳೋ ಜಾಗ ಇನ್ನೆಲ್ಲೂ ಇಲ್ಲ. ಇದು ಬಿಟ್ಟರೆ ಮಾರ್ಕೆಟ್ ರಿಜೆಕ್ಷನ್ ತೊಗೊಳ್ಳೋ ಜಾಗ ಇದೇನೆ. ಓಕೆ, ಇಲ್ಲಿವರೆಗೂ ಮಾರ್ಕೆಟ್ ರಿಜೆಕ್ಷನ್ ತೊಗೊಳ್ಳಲ್ಲ. ಸೊ ವಾಟ್ ಯು ಗೈಸ್ ಕ್ಯಾನ್ ಡೂ ಈಸ್ ಅಪ್ ಟು ಹಿಯರ್ ಯು ಕ್ಯಾನ್ ಪ್ಲ್ಯಾನ್ ಫಾರ್ ದ ಗ್ರೀನ್ ಟ್ರೇಡ್. ತಪ್ಪಿ ಮಾರ್ಕೆಟು ನಾಳೆ ಇಲ್ಲಿ EMA ಇಂದ ಏನಾದರೂ ರಿಜೆಕ್ಷನ್ ತೊಗೊಂಡ್ರೆ ನಾಳೆ ಮಾರ್ಕೆಟ್ ಯಾಕೆ ಗ್ಯಾಪ್ ಅಪ್ ಓಪನ್ ಆಗುತ್ತೆ ಅಂತ ಹೇಳ್ಬಿಡ್ತೀನಿ ಕೇಳಿ. ನೋಡಿ, ಇದು EMA ಇದೆ, 50 EMA ಇದೆ. ಈ 50 EMA ಇಂದ ಮಾರ್ಕೆಟು ಏನಾದರೂ ನಾರ್ಮಲಾಗಿ ಓಪನ್ ಆದರೆ, ಫ್ಲ್ಯಾಟ್ ಓಪನಿಂಗ್ ಆದರೆ, ಇದರಿಂದ ರಿಜೆಕ್ಷನ್ ತೊಗೊಂಡು ಇಲ್ಲಿರೋ ಒಂದು ಡೀಪರ್ ಆರ್ಡರ್ ಬ್ಲಾಕಿಗೆ ಬಂದು ಆಮೇಲಿಂದ ಇಲ್ಲಿಗೆ ಬರಬೇಕಾಗುತ್ತೆ. ಅಥವಾ ಈ ಜಾಗ ಮಾರ್ಕೆಟಲ್ಲಿ ರಿಜೆಕ್ಷನ್ ತೊಗೊಳ್ಳೋದಕ್ಕೆ ಇಷ್ಟ ಇರಲ್ಲ. ಮಾರ್ಕೆಟಲ್ಲಿ ಏನು ಮಾಡ್ತಾರೆ ಅಂದರೆ, ಈ ಥರ ಕ್ರಿಟಿಕಲ್ ರೆಸಿಸ್ಟೆನ್ಸ್ ಇರೋ ಜಾಗನ ಮಾರ್ಕೆಟು ಬ್ರೀಚ್ ಮಾಡುತ್ತೆ. ಹೇಗೆ ಬ್ರೀಚ್ ಮಾಡುತ್ತೆ? ಡೈರೆಕ್ಟಾಗಿ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಗ್ಯಾಪ್ ಅಪ್ ಓಪನ್ ಆಗಿ ಬ್ರೀಚ್ ಆಗಿ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ. ಸೇಮ್ ಆ್ಯಸ್ ಯೂಶುವಲ್ ಸಿನಾರಿಯೋ. ಯಾಕೆ ಇವತ್ತು ಬೇಗ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂತಂದರೆ, ನಾನು ನೋಡ್ದಂಗೆ ವಿಡಿಯೋ ಲಾಂಗ್ ಆದರೆ ಯಾರೂ ನೋಡೋದಕ್ಕೆ ಇಷ್ಟಪಡಲ್ಲ. ವಿಡಿಯೋನ ಶಾರ್ಟ್ ಆ್ಯಂಡ್ ಸ್ವೀಟಾಗಿಟ್ಟರೆ ಆದಷ್ಟು ನೋಡೋಕ್ಕೆ ಇಷ್ಟಪಡ್ತಾರೆ. ಆ್ಯಂಡ್ ನೀವು ನೋಡ್ಬೋದು, ಈ ಜಾಗದಲ್ಲಿ ಒಂದು 200 EMA ಇದೆ. ಸೊ ಮಾರ್ಕೆಟು ಏನಾದ್ರು ಫ್ಲ್ಯಾಟ್ ಓಪನಿಂಗ್ ಆದರೆ, ಓಕೆ, ಫ್ಲ್ಯಾಟ್ ಓಪನಿಂಗ್ ಆದರೆ ಇಲ್ಲಿಗೆ ಬರುತ್ತೆ, ಇಲ್ಲಿಂದ ವಾಪಸ್ ಮೇಲಕ್ಕೆ ಹೋಗುತ್ತೆ, ಇಲ್ಲಿಂದ ರಿಜೆಕ್ಷನ್ ತೊಗೊಳುತ್ತೆ. ಅಥವಾ ಮಾರ್ಕೆಟ್ ಏನಾದರೂ ಗ್ಯಾಪ್ ಡೌನ್ ಸಿನಾರಿಯೋ ಓಪನ್ ಆದರೆ ಇಲ್ಲಿಂದ ಕೆಳಗಡೆ ಬರುತ್ತೆ, ಇಲ್ಲಿಂದ ಫ್ರೆಶ್ ಸಪ್ಲೈ ಝೋನ್ ರಿಜೆಕ್ಟ್ ತೊಗೊಳುತ್ತೆ, ಮತ್ತೆ ಆ ಮಾರ್ಕೆಟ್ OT ಝೋನಿಗೆ ಬರುತ್ತೆ. OT ಝೋನಿಂದ ಮಾರ್ಕೆಟ್ ಮತ್ತೆ ಮೇಲಕ್ಕೆ ಹೋಗುತ್ತೆ. ಈ ಮೇಲಕ್ಕೆ ಹೋಗೋ ಜಾಗ ಎಲ್ಲಿವರೆಗೂ ಹೋಗುತ್ತೆ ಮಾರ್ಕೆಟು? ಆ್ಯಸ್ ಐ ಸೆಡ್, ನಮ್ಮ ಹತ್ರ ಇರೋ ಒಂದೇ ಒಂದು ಆರ್ಡರ್ ಬ್ಲಾಕ್ ಬಂದುಬಿಟ್ಟು ಇದು. ಓಕೆ, ಎಲ್ಲೂ ಆರ್ಡರ್ ಬ್ಲಾಕ್ ಇಲ್ಲ ನೋಡಿ. ಎಲ್ಲ ಆರ್ಡರ್ ಬ್ಲಾಕು ವೀಕಿಂದ ಕವರ್ ಮಾಡಿದೆ. ವೀಕ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ನೀವು ತುಂಬ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ, ಇದೊಂದು ಕ್ರೂಷಿಯಲ್ ಏರಿಯಾ. ಯಾವುದು ಕ್ರೂಷಿಯಲ್ ಏರಿಯಾ? ಈ ಏರಿಯಾ ಇದೆಯಲ್ಲ, ಈ ಏರಿಯಾ ಕ್ರೂಷಿಯಲ್ ಏರಿಯಾ. ಈ ಏರಿಯಾಯಿಂದ ಮಾರ್ಕೆಟು ರಿಜೆಕ್ಷನ್ ತೊಗೋಬೇಕು. ಯಾಕಂತಂದರೆ ಇದು ಒಂದು ಸಪ್ಲೈ ಝೋನ್ ಆಗಿತ್ತು ಮುಂಚೆ. ಸಪ್ಲೈ ಝೋನ್ ಆಗಿತ್ತು. ಈ ಸಪ್ಲೈ ಝೋನ್ ಬ್ರೀಚ್ ಆಗಿ ಮತ್ತೆ ವಾಪಸ್ ಕೆಳಗೆ ಬಂದಿದೆ, ಮತ್ತೆ ವಾಪಸ್ ಬ್ರೀಚ್ ಆಗಿದೆ. ಇಟ್ ವಿಲ್ ನೌ ಆ್ಯಕ್ಟ್ ಆ್ಯಸ್ ಎ ರೆಸಿಸ್ಟೆನ್ಸ್. ನೀವು ನೋಡ್ಬೋದು, ಈ ಜಾಗದಿಂದ ಮಾರ್ಕೆಟ್ ಕೆಳಗೆ ಬಿತ್ತು, ಮತ್ತೆ ಮೇಲಕ್ಕೆ ಹೋಯಿತು, ಮತ್ತೆ ಮೇಲಕ್ಕೆ ಹೋದ್ಮೇಲೆ ರಿಜೆಕ್ಷನ್ ತೊಗೊಂಡು ಮತ್ತೆ ಇಲ್ಲಿಗೆ ಬಂತು. ಓಕೆ, ಮತ್ತೆ ಮಾರ್ಕೆಟ್ ಇಲ್ಲಿಗೆ ಬಂದಮೇಲೆ ಈಗ ಇಲ್ಲಿಂದ ಮತ್ತೆ ಮೇಲಕ್ಕೆ ಹೋಯಿತು. ನಾವು ಇಟ್ ವಿಲ್ ಆ್ಯಕ್ಟ್ ಆ್ಯಸ್ ಎ ರೆಸಿಸ್ಟೆನ್ಸ್. ಇಲ್ಲಿ ಸಪೋರ್ಟ್ ಥರ ಆ್ಯಕ್ಟ್ ಆಯಿತಾ, ಈಗ ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗುತ್ತೆ. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮಾರ್ಕೆಟ್ ಏನಾದರೂ ಗ್ಯಾಪ್ ಡೌನ್ ಓಪನ್ ಆದರೆ ಇಲ್ಲಿವರೆಗೂ ಬರುತ್ತೆ. ಓಕೆ, ಗ್ಯಾಪ್ ಡೌನ್ ಓಪನ್ ಆದರೆ ಇಲ್ಲಿವರೆಗೂ ಬಂದು ಇಲ್ಲಿ OT ಇದೆ. ಎಲ್ಲಿದೆ OT? ಎಕ್ಸಾಕ್ಟ್ಲಿ ಈ ಜಾಗಕ್ಕೆ OT ಬರುತ್ತೆ. ಸೊ OT ಏರಿಯಾದಿಂದ ಮಾರ್ಕೆಟು ರಿಜೆಕ್ಷನ್ ತೊಗೊಳ್ಳೋ ಚಾನ್ಸಸ್ ತುಂಬ ಚೆನ್ನಾಗಿದೆ. ಅದು 1 ಅವರ್ ಆರ್ಡರ್ ಬ್ಲಾಕ್ ಕೂಡ ಆಗಿದೆ ನೋಡಿ. 1 ಅವರ್ ಆರ್ಡರ್ ಬ್ಲಾಕ್ ಕೂಡ ಆಗಿದೆ. 1 ಅವರ್ ಆರ್ಡರ್ ಬ್ಲಾಕಿಂದ ರಿಜೆಕ್ಷನ್ ತೊಗೊಂಡು ಮೇಲಕ್ಕೆ ಹೋಗುತ್ತೆ. ಮೇಲಕ್ಕೆ ಹೋದರೆ ಎಲ್ಲಿವರೆಗೂ ಹೋಗುತ್ತೆ? ಇಲ್ಲಿವರೆಗೂ ಹೋಗುತ್ತೆ. ಇದು ಒಂದು ಸಿನಾರಿಯೋ. ನೆಕ್ಸ್ಟ್ ಸೆಕೆಂಡ್ ಸಿನಾರಿಯೋ ಬಂದುಬಿಟ್ಟು, ಮಾರ್ಕೆಟ್ ಏನಾದರೂ ಗ್ಯಾಪ್ ಡೌನ್ ಓಪನ್ ಆದರೆ ಅಂತ ಹೇಳಿದ್ದೀನಿ. ಫ್ಲ್ಯಾಟ್ ಓಪನಿಂಗ್ ಆದರೆ ಮಾರ್ಕೆಟು ಇದ್ರ ಮಧ್ಯೆ ಓಡಾಡಿ ಸ್ವಲ್ಪ ಹೊತ್ತು ಟ್ರ್ಯಾಪ್ ಮಾಡಿ ಮತ್ತೆ ವಾಪಸ್ ಮಾರ್ಕೆಟ್ ಮೇಲಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಮೋರ್ ಓವರ್ ನಾಳೆ ಮಾರ್ಕೆಟ್ ಡೈಲಿ ಮೂವ್ಮೆಂಟ್ ಕೊಡ್ತಾನೆ ಇದೆ ನೋಡಿ. ಇಲ್ಲಿಂದ ಮೂವ್ಮೆಂಟ್ ಕೊಡ್ತಾ ಇದೆ. ಎವ್ರಿ ಡೇ ಮಾರ್ಕೆಟ್ ಇಸ್ ಟ್ರೈನ್ ಟು ಗಿವ್ ಮೂವ್ಮೆಂಟ್. ಎವ್ರಿ ಡೇ ಮಾರ್ಕೆಟ್ ಮೂವ್ಮೆಂಟ್ನ ನಾವು ಏನಂತ ಅನ್ಕೋಬೋದು ಅಂತಂದರೆ, ಮಾರ್ಕೆಟ್ ಟ್ರೈನ್ ಟು ಟೆಲ್ ಅಸ್ ಲೈಕ್ 1 or the other day ಕನ್ಸಾಲಿಡೇಷನ್ ಮಸ್ಟ್ ಬಿ ಕಮ್. ಸೊ ನಾಳೆ ಕನ್ಸಾಲಿಡೇಷನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಟುಡೇ ಇಸ್ ಎ ಡಿಸಿಷನ್ ಡೇ ಅಂತ ಹೇಳ್ಬಿಟ್ಟು. ಏನು ಡಿಸಿಷನ್ ಡೇ ಅಂತ ಹೇಳಿದ್ದೆ ಅಂದರೆ,
ಇವತ್ತೇನಾದರೂ ಮಾರ್ಕೆಟ್ ಡೋಜಿ ಆಗೋದಾಗಲಿ ಅಥವಾ ಮಾರ್ಕೆಟ್ ಏನಾದರೂ ಕೆಳಗಡೆ ಫಾಲ್ ಆಗೋದಕ್ಕೆ ಟ್ರೈ ಮಾಡೋದಾಗಲಿ, ಇವತ್ತಿನ ಮಾರ್ಕೆಟ್ ಕಂಡೀಷನ್ನು ಗೊತ್ತಾಗೋದು ಇವತ್ತಿನ ಕ್ಯಾಂಡಲ್ ಮೇಲೆ. ಬಟ್ ಇವತ್ತಿನ ಕ್ಯಾಂಡಲ್ ನೀಟಾಗಿ ಗ್ರೀನ್ ಕ್ಯಾಂಡಲ್ ಇದೆ, ವಿಚ್ ಇಸ್ ಟೆಲ್ಲಿಂಗ್ ದಟ್ ಮಾರ್ಕೆಟ್ ಬಯರ್ಸ್ ಎಂಟ್ರಿ ಆಗಿದ್ದಾರೆ ಅಂತ. ಆ್ಯಂಡ್ ನೀವು ನೋಡ್ಬೋದು ಲಿಕ್ವಿಡಿಟಿ ಸ್ವೀಪ್ ಮಾಡ್ಕೊಂಡು ಹೋಗಿದೆ ಮಾರ್ಕೆಟು. ಓಕೆ, ಲಿಕ್ವಿಡಿಟಿ ಸ್ವೀಪ್ ಮಾಡ್ಕೊಂಡು ಹೋಗಿದೆ. ನಾವು ಮಾರ್ಕೆಟ್ ಈಸ್ ರೆಡಿ ಟು ಬ್ರೀಚ್ ದ ಲೆವೆಲ್ಸ್. ನಮ್ಮ ಹತ್ರ ಇರೋ ಒಂದೇ ಒಂದು ನೀಟಾಗಿರೋ ಒಂದು ರೆಸಿಸ್ಟೆನ್ಸ್ ಏರಿಯಾ ಅಂದರೆ ಇದು ರೆಸಿಸ್ಟೆನ್ಸ್ ಏರಿಯಾ. ಆ ರೆಸಿಸ್ಟೆನ್ಸ್ ಏರಿಯಾ ಈಗ ಇಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿಂದ ಮತ್ತೆ ವಾಪಸ್ ಮೇಲಕ್ಕೆ ಹೋಗಿ ಬ್ರೀಚ್ ಮಾಡುತ್ತೆ. ಓಕೆ, ಸೊ ಫಸ್ಟ್ ಸಿನಾರಿಯೋ ಗ್ಯಾಪ್ ಡೌನ್ ಸಿನಾರಿಯೋ ಆಲ್ರೆಡಿ ಹೇಳಿದ್ದೀನಿ ನಾನು ನಿಮಗೆ. ನೆಕ್ಸ್ಟು ಗ್ಯಾಪ್ ಅಪ್ ಸಿನಾರಿಯೋ. ನೆಕ್ಸ್ಟ್ ಗ್ಯಾಪ್ ಅಪ್ ಸಿನಾರಿಯೋ. ಗ್ಯಾಪ್ ಅಪ್ ಸಿನಾರಿಯೋ ಇಸ್ ವೆರಿ ಸಿಂಪಲ್. ಗ್ಯಾಪ್ ಅಪ್ ಸಿನಾರಿಯೋ ಇಸ್ ವೆರಿ ಸಿಂಪಲ್. ಗ್ಯಾಪ್ ಅಪ್ ಸಿನಾರಿಯೋ ಬಂದ್ಬಿಟ್ಟು ಮಾರ್ಕೆಟ್ ಏನು ಮಾಡುತ್ತೆ, ಮಾರ್ಕೆಟ್ ಡೈರೆಕ್ಟಾಗಿ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಗ್ಯಾಪ್ ಅಪ್ ಓಪನ್ ಆಗಿ ಇಲ್ಲಿ ಕ್ರಿಯೇಟ್ ಆಗಿರೋ ಫ್ರೆಶ್ ಆರ್ಡರ್ ಬ್ಲಾಕ್ ರೆಸ್ಪೆಕ್ಟ್ ಮಾಡುತ್ತೆ, ಇಲ್ಲಿಂದ ಮೇಲಕ್ಕೆ ಹೋಗುತ್ತೆ, ಮತ್ತೆ ಇಲ್ಲಿಂದ ರಿಜೆಕ್ಷನ್ ತೊಗೊಳುತ್ತೆ, ಮತ್ತೆ ವಾಪಸ್ ಇಲ್ಲಿಗೆ ಹೋಗುತ್ತೆ. ದಿಸ್ ಈಸ್ ದ ಎಕ್ಸ್ಪೆಕ್ಟೆಡ್ ಮಾರ್ಕೆಟ್ ಮೂವ್ಮೆಂಟ್ ಆಫ್ ನೆಕ್ಸ್ಟ್ ಡೇ. ಓಕೆ, ದಿಸ್ ಈಸ್ ಗ್ಯಾಪ್ ಅಪ್ ಸಿನಾರಿಯೋ. ಕಮಿಂಗ್ ಟು ದ ಫ್ಲಾಟ್ ಓಪನಿಂಗ್ ಸಿನಾರಿಯೋ. ಫ್ಲಾಟ್ ಓಪನಿಂಗ್ ಸಿನಾರಿಯೋ ಅಂದರೆ ಮಾರ್ಕೆಟ್ ಇಲ್ಲಿಂದನೇ ಮೂವ್ಮೆಂಟ್ ಆಗಿ ಒಂದು ಝೋನಲ್ಲಿ ಯಾವಾಗಲೂ ಒಂದ್ಸರಿ ಅಕ್ಯುಮುಲೇಷನ್ ಆಗಿ ಮ್ಯಾನಿಪುಲೇಷನ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ದಿಸ್ ಇಸ್ ಫ್ಲಾಟ್ ಓಪನಿಂಗ್ ಸಿನಾರಿಯೋ. ಓಕೆ, 3 ಸಿನಾರಿಯೋಸ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ಐ ವಿಲ್ ಗೋ ಟು ಸೆನ್ಸೆಕ್ಸ್. ಓಕೆ, ಸೆನ್ಸೆಕ್ಸು ಸೇಮ್ ಕಂಡೀಷನ್ನು, ಮಾರ್ಕೆಟು ಎಲ್ಲದೂ ಒಂದೇ ಥರ ಕಂಡೀಷನ್ಸಲ್ಲೇ ಬಿಹೇವ್ ಆಗುತ್ತೆ. ಮಾರ್ಕೆಟು ನಾನು ಮುಂಚೆನೇ ಹೇಳಿದ್ದೆ ಈ ಆರ್ಡರ್ ಬ್ಲಾಕಿಂದ ರೆಸ್ಪೆಕ್ಟ್ ಮಾಡ್ಕೊಂಡು ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ ಅಂತ. ಆಬ್ವಿಯಸ್ಲಿ ಅದೇ ಆರ್ಡರ್ ಬ್ಲಾಕಿಂದ ರೆಸ್ಪೆಕ್ಟ್ ಮಾಡ್ಕೊಂಡು ಮಾರ್ಕೆಟ್ ಮೇಲಕ್ಕೆ ಹೋಗಿದೆ ಆಲ್ರೆಡಿ. ಇದೇ ಆರ್ಡರ್ ಬ್ಲಾಕು, ಈ ಆರ್ಡರ್ ಬ್ಲಾಕ್ನ ಬ್ರೀಚ್ ಮಾಡಿಕೊಂಡು ಉಳ್ಕೊಂಡಿರೋ ಪೆಂಡಿಂಗ್ ಆರ್ಡರ್ಸ್ನೆಲ್ಲ ಎಕ್ಸಿಕ್ಯೂಟ್ ಮಾಡಿಕೊಂಡು ಮಾರ್ಕೆಟು ಮೇಲಕ್ಕೆ ಹೋಗಿದೆ. ಸೊ ಮಾರ್ಕೆಟ್ ನಾಳೆ ಏನಾಗ್ಬೋದು, ಮಾರ್ಕೆಟ್ ನೆಕ್ಸ್ಟು ರೆಸಿಸ್ಟೆನ್ಸ್ ತಗೊಳ್ಳೋ ಜಾಗ ಬಂದ್ಬಿಟ್ಟು ಇದು. ಸೊ ಇಲ್ಲಿವರೆಗೂ ಮಾರ್ಕೆಟ್ ಅಪ್ ಟ್ರೆಂಡರ್ ಇರೋದಕ್ಕೆ ಟ್ರೈ ಮಾಡುತ್ತೆ, ಮಾರ್ಕೆಟ್ಲಿಂದ ಮೇಲಕ್ಕೆ ಹೋಗಿ ಮತ್ತೆ ವಾಪಸ್ಸು ಬರುತ್ತೆ. ಓಕೆ, ಈಗ ನೆಕ್ಸ್ಟು ಈಗಿರೋ ನಮ್ಮ ಹತ್ರ OTE ಏರಿಯಾ. ಇಲ್ಲಿರೋ OTE ಏರಿಯಾ ಬಂದುಬಿಟ್ಟು ಇದು. ಓಕೆ, ಈ OTE ಏರಿಯಾ ಬಂದ್ಬಿಟ್ಟು 1 hour ಆರ್ಡರ್ ಬ್ಲಾಕು. ಈ ಆರ್ಡರ್ ಬ್ಲಾಕಿಗೆ ಬಂದ್ಬಿಟ್ಟು ಮಾರ್ಕೆಟು ರಿಜೆಕ್ಷನ್ ಆಗುತ್ತೆ. ಸಿನಾರಿಯೋಸ್, ದೇರ್ ಆರ್ 3 ಸಿನಾರಿಯೋಸ್: ಗ್ಯಾಪ್ ಡೌನ್, ಗ್ಯಾಪ್ ಅಪ್, ಫ್ಲಾಟ್ ಓಪನಿಂಗ್. ಓಕೆ, ಫ್ಲಾಟ್ ಓಪನಿಂಗ್ ಸಿನಾರಿಯೋ ಮೊದಲು ಗ್ಯಾಪ್ ಡೌನ್ ಸಿನಾರಿಯೋ. ಗ್ಯಾಪ್ ಡೌನ್ ಸಿನಾರಿಯೋ ಆದರೆ ಮಾರ್ಕೆಟ್ ಏನು ಮಾಡುತ್ತೆ, ಇಲ್ಲಿಂದ ಬರುತ್ತೆ ಮತ್ತೆ ವಾಪಸ್ ಇಲ್ಲಿ ಕ್ರಿಯೇಟ್ ಆಗಿರೋ ಫ್ರೆಶ್ ಸಪ್ಲೈ ಝೋನಿಂದ ರಿಜೆಕ್ಷನ್ ತಗೊಳುತ್ತೆ. ಮಾರ್ಕೆಟ್ ಇಲ್ಲಿಗೆ ಬರುತ್ತೆ. ಎವ್ರಿ ಲೆವೆಲ್, ನಾನು ಹೇಳ್ತಿರೋ ಎವ್ರಿ ಲೆವೆಲಲ್ಲೂ ಯು ಹ್ಯಾವ್ ಟು ಟೇಕ್ ಆ್ಯಕ್ಷನ್ ಬೇಸ್ಡ್ ಆನ್ ದ ರಿಜೆಕ್ಷನ್ ಕ್ಯಾಂಡಲ್. ನೀವೇನು ಮಾಡಬೇಕು, ಯು ಹ್ಯಾವ್ ಟು ಟೇಕ್ ಆ್ಯಕ್ಷನ್ ಬೇಸ್ಡ್ ಆನ್ ದ ರಿಜೆಕ್ಷನ್ ಕ್ಯಾಂಡಲ್. ಇಲ್ಲಿಂದ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ, ಮಾರ್ಕೆಟ್ ಮೇಲಕ್ಕೆ ಹೋದರೆ ಇಲ್ಲಿವರೆಗೂ ಹೋಗುತ್ತೆ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಇಸ್, ಮಾರ್ಕೆಟ್ ಇಲ್ಲಿವರೆಗೂ ಹೋಗೋ ತನಕ ಯಾರು ಸೆಲ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಡಿ, ಆದಷ್ಟು ಬೈ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಮಾರ್ಕೆಟ್ ಹತ್ರ ಇರೋ ಇನ್ನೊಂದು ಕ್ರೂಷಿಯಲ್ ಸಪ್ಲೈ ಝೋನ್ ಬಂದುಬಿಟ್ಟು ಸೆನ್ಸೆಕ್ಸಲ್ಲಿ ಇದು. ಇಲ್ಲಿರೋ ಫೇರ್ ವ್ಯಾಲ್ಯೂ ಗ್ಯಾಪ್ನ ಮಾರ್ಕೆಟ್ ಇನ್ನೂ ಟಚ್ಚೇ ಮಾಡಿಲ್ಲ. ಸೊ ಮಾರ್ಕೆಟು ಇಲ್ಲಿವರೆಗೂ ಬರೋ ತನಕ ರಿಜೆಕ್ಷನ್ ತೊಗೊಳ್ಳಲ್ಲ. ನೆಕ್ಸ್ಟು ನೆಕ್ಸ್ಟ್ ಬಂದುಬಿಟ್ಟು ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಫ್ಲಾಟ್ ಓಪನಿಂಗ್ ಸಿನಾರಿಯೋ. ಫ್ಲಾಟ್ ಓಪನಿಂಗ್ ಸಿನಾರಿಯೋ ಹೆಂಗೆ ವರ್ಕ್ ಆಗುತ್ತೆ ಮಾರ್ಕೆಟಲ್ಲಿ? ಫ್ಲಾಟ್ ಓಪನಿಂಗ್ ಸಿನಾರಿಯೋ ಇಲ್ಲೇ ರಿಜೆಕ್ಷನ್ ತೊಗೊಳುತ್ತೆ, ಇಲ್ಲೇ ರಿಜೆಕ್ಷನ್ ತೊಗೊಂಡು ಇಲ್ಲಿಂದನೇ ಮೇಲಕ್ಕೆ ಹೋಗಿ ನಿಧಾನ ಫಾಲ್ ಆಗಿ ಸೆಕೆಂಡ್ ಹಾಫಲ್ಲಿ ಒಂದೇ ಸರಿ ಮಾರ್ಕೆಟು ಪುಷ್ ಕೊಡುತ್ತೆ. ದಿಸ್ ಇಸ್ ಫ್ಲಾಟ್ ಓಪನಿಂಗ್ ಸಿನಾರಿಯೋ. ಗ್ಯಾಪ್ ಅಪ್ ಸಿನಾರಿಯೋ ಮಾರ್ಕೆಟ್ ತಪ್ಪಂತ ಇಲ್ಲಿ ಡೈರೆಕ್ಟಾಗಿ ಇಲ್ಲಿಂದ ಓಪನ್ ಆಗಿ ಇಲ್ಲಿಂದ ಒಂದು ಫ್ರೆಶ್ ಆರ್ಡರ್ ಬ್ಲಾಕಿಂದ ರೆಸ್ಪೆಕ್ಟ್ ತೊಗೊಂಡು ಮತ್ತೆ ಮಾರ್ಕೆಟ್ ಇಲ್ಲಿವರೆಗೂ ಹೋಗುತ್ತೆ, ಇಲ್ಲಿಂದ ಬಂದಮೇಲೆ ಮತ್ತೊಂದು ಫಾಲ್ ಕೊಡುತ್ತೆ, ಮತ್ತೆ ಇಲ್ಲಿಂದ ಮೇಲಕ್ಕೆ ಹೋಗಿ ಇಲ್ಲಿಗೆ ಹೋಗುತ್ತೆ. ದೀಸ್ ಆರ್ ದ 3 ಡಿಫ್ರೆಂಟ್ ಸಿನಾರಿಯೋ ಆಫ್ ಗ್ಯಾಪ್ ಅಪ್, ಗ್ಯಾಪ್ ಡೌನ್ ಮತ್ತು ಫ್ಲಾಟ್ ಓಪನಿಂಗ್ ಸಿನಾರಿಯೋ. ಸೊ ದಿಸ್ ಈಸ್ ಆಲ್ ಅಬೌಟ್ ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸು. ಆ್ಯಂಡ್ ಕಮಿಂಗ್ ಟು ದ ಗೋಲ್ಡ್. ಓಕೆ, ಗೋಲ್ಡು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಐ ಆಮ್ ಟ್ರೈಂಗ್ ಟು ಮೇಕ್ ದಿಸ್ ವಿಡಿಯೋ ಆ್ಯಸ್ ಶಾರ್ಟ್ ಆ್ಯಸ್ ಪಾಸಿಬಲ್. ಎಷ್ಟು ವಿಡಿಯೋ ಶಾರ್ಟ್ ಆಗಿರುತ್ತೆ ಅಷ್ಟು ತುಂಬ ಚೆನ್ನಾಗಿ ಜನ ಅರ್ಥ ಮಾಡ್ಕೊತಾರೆ, ತುಂಬ ಈಸಿಯಾಗಿ ಗೊತ್ತಾಗುತ್ತೆ. ಓಕೆ, ಫೈನ್, ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಹ್ಯಾವ್ ಎ ಪ್ರಾಫಿಟಬಲ್ ವೀಕ್. ಹಾಯ್ ಟೀಮ್, ವೆಲ್ಕಮ್ ಟು ಬುಲ್ಸೈ.